ಪತ್ರಿಕಾಗೋಷ್ಠಿ ಶುರು ಮಾಡೋಣ. ಶಾಲ್ ವಿ ಸ್ಟಾರ್ಟ್ ದ ಪ್ರೆಸ್ ಮೀಟ್? ಯಾ, ಫ್ರಮ್ ದ ಪ್ರೆಸ್, ಫೈನ್. SIR ಪ್ರಕ್ರಿಯೆ ನಡೀತಾ ಇದೆ. ಪಟ್ಟಿ ಹೊರಗಡೆ ಬರ್ತಾ ಇದೆ. 17ನೇ ತಾರೀಕು ಕೊನೆ ದಿನ. ಆದರೆ ಪ್ರಜೆಗಳಾದ ನಮಗೆ, ಮತದಾರರಾದ ನಮಗೆ ಈ ಇಡೀ ಪ್ರಕ್ರಿಯೆ ಏನಿದೆ, ದ ಹೋಲ್ ಪ್ರಾಸೆಸ್ ಆಫ್ SIR, ಅದರ ಬಗ್ಗೆ ನಮ್ಮದೇ ಆದ ಆತಂಕಗಳಿವೆ, ನಮ್ಮ ಅಳಲಿದೆ, ನಮ್ಮ ಅನುಮಾನಗಳಿವೆ. ಸೊ ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ಹಲವು ಸಮಸ್ಯೆಗಳನ್ನು ಪ್ರತಿನಿಧಿಸುವ ನಮ್ಮ ಕರ್ನಾಟಕದ ಮತದಾರರು ನಿಮ್ಮ ಮುಂದೆ ಇದ್ದೇವೆ. ಸೊ ಮೊದಲಿಗೆ ಒಂದು ಎರಡೆರಡು ನಿಮಿಷ ನಮ್ಮ ಆತಂಕ ಏನು, ನಮ್ಮ ಕಂಪ್ಲೇಂಟ್ ಏನು, ನಾವು ಅನುಭವಿಸ್ತಿರೋದು ಏನು ಅಂತ ಬೇರೆ ಬೇರೆ ನೆಲೆಯಿಂದ ಮಾತಾಡ್ತಾರೆ. ಅದು ಶುರು ಮಾಡೋದಕ್ಕೆ ಮುಂಚೆ, ಯಾಕಂದ್ರೆ ಇದು SIRಗೆ ಸಂಬಂಧಪಟ್ಟ ಪತ್ರಿಕಾಗೋಷ್ಠಿ ಮಸ್ತ ಆಗಿರೋದ್ರಿಂದ ಈ SIR ಈ ವೋಟರ್ ID ಅಲ್ಲದೆ, ಅಂದ್ರೆ ಈ ವೋಟರ್ ID ಅಲ್ಲದೆ ಪತ್ರಕರ್ತರಿಗೆ ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ಒಂದು 5 ನಿಮಿಷ ಅದಕ್ಕೆ ನಾನು ಉತ್ತರಿಸ್ಬಿಡ್ತೀನಿ. ಯಾಕಂದ್ರೆ ಅದು ನಾನು ಜವಾಬ್ದಾರಿ. ಹೋದ ಪತ್ರಿಕಾಗೋಷ್ಠಿಗೂ ಈ ಪತ್ರದ ಕೆಲವು ಪ್ರಶ್ನೆಗಳು ಇರ್ಬೋದು ನಿಮಗೆ. ಅದನ್ನ ಹೇಳ್ಬಿಟ್ರೆ ಆಮೇಲೆ ನಾವು ಮೇನ್ ಪತ್ರಿಕಾಗೋಷ್ಠಿ ಶುರುವಾದಾಗ ಅದು ಬೇರೆ ಕಡೆ ಹೋಗಲ್ಲ, ಅದರ ಮಧ್ಯೆ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಸೊ ಹೀಗಾಗಿ ಮೊದಲ 5 ನಿಮಿಷ ನಿಮಗೆ ಈ SIR ಮತ್ತು ಈ ವೋಟ್ ಇದರ ಬಗ್ಗೆ ಅಲ್ಲದೆ ಬೇರೆ ಏನಾದರೂ ನನ್ನ ಹತ್ರ ಪ್ರಶ್ನೆಗಳಿದ್ರೆ ಕೇಳಬಹುದು. Sir, I would like to ask one thing. There was clear allegation from your side. You are saying it's, we are not saying it's allegation. There was a video proof that what happened with your SIR. ಅದು ನಾನು ಹೇಳಿದ್ರು SIR ಅದಕ್ಕೆ ಮುಂಚೆ ಅದಲ್ಲದೆ ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ವಿ ವಿಲ್ ಸ್ಟಾರ್ಟ್ ಇನ್ ಟು ದಟ್. ಐ ವಿಲ್ ಸ್ಟಾರ್ಟ್ ಇನ್ ಟು ದಟ್. SIR ಅಲ್ಲದೆ, ಯಾಕಂದ್ರೆ ನನ್ನ ಜೊತೆ ಮಾತಾಡೋ ಪ್ರಶ್ನೆಗಳು ಇರುತ್ತೆ, ಅದನ್ನ ಹೇಳದೆ ಹೋಗ್ಬಿಟ್ಟೆ ಅಂತ ಆಗ್ಬಾರ್ದು ನನಗೆ. ಅದು SIR ಪತ್ರಿಕಾಗೋಷ್ಠಿ ಮೇಲೆ ಕೇಳಿ ಅದು ಎರಡು ಮಿಕ್ಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅದರ್ ದೆನ್ ದಿಸ್ ಬಿಫೋರ್. ಹೌದು, ಓಕೆನಾ? ಓಕೆ. ಯಾಕಂದ್ರೆ ಆದ್ಮೇಲೆ ನಾನು ಅದಕ್ಕೆ ಉತ್ತರಿಸಲ್ಲ, ಬಿಕಾಸ್ ಐ ಡೋಂಟ್ ವಾಂಟ್ ಇಶ್ಯೂ ಟು ಬಿ ಚೇಂಜ್ಡ್ ಆನ್ ಇಟ್. ಸೊ ಈ ಹೇಳೋದಕ್ಕೆ ಮತ್ತು ಇಡೀ ಒಂದು 5-6 ಜನ ಮಾತಾಡಿದ ಮೇಲೆ ನಾನು ಕೊನೆಗೆ ಮಾತಾಡ್ತೀನಿ, ಆಮೇಲೆ ಪ್ರಶ್ನೋತ್ತರ ಇರುತ್ತೆ. ಸೊ ಮೊದಲು ನಮ್ಮ ಅಳಲನ್ನ ನಿಮ್ಮ ಮೂಲಕ ಜನತೆಗೆ ಮತ್ತು SIR ನಡೆಸ್ತಿರುವ ಎಲೆಕ್ಷನ್ ಕಮಿಷನ್ಗೆ ನಾವು ನಮ್ಮ ಆತಂಕಗಳನ್ನು ಹೇಳಬೇಕಾಗಿದೆ. ನಾನು ಮೊದಲು ನಮಗಿರುವ ಮೊದಲನೇ ಕಂಪ್ಲೇಂಟ್ ರಂಜಿತ್ ಕುಮಾರ್, ನರಸಿಂಹಯ್ಯ ಕಾಲೋನಿ ನಿವಾಸಿಗಳು, ಇವರನ್ನ ಮಾತಾಡಬೇಕು ಅಂತ ಹೇಳ್ತೀನಿ 2 ನಿಮಿಷದಲ್ಲಿ. ಅಲ್ಲಿ SIR ಅಪ್ಲಿಕೇಶನ್ ಶೇರ್ ಮಾಡಿ ಕೊಟ್ಟಿದ್ದು ಕೂಡ ಇದೆ. ಇದು ಕೂಡ ಒಂದು ಶಿಫ್ಟೆಡ್ ಇಲ್ಲ ಅಂತ ಅದು ಎಲ್ಲ ಅಪ್ಲಿಕೇಶನ್ ನಾವು 800 ಆಗಿದೆ. ಅವ್ರು ಹೇಳ್ತಿರೋದು ನಮ್ಮ ಎಲೆಕ್ಷನ್ ಕಮಿಷನ್ನು ಎನ್ಯುಮರೇಷನ್ ಫಾರ್ಮ್ ಕೊಟ್ಟ ಮೇಲೆ ಅದನ್ನ ಇವರು BLOಗಳಿಗೆ ಸೈನ್ ಮಾಡಿ ಕೊಟ್ಟ ಮೇಲೂ ಮತ್ತು ಅಪ್ಲೋಡ್ ಆದ್ಮೇಲೂ ಈಗ ಬಂದಿರೋ ಪಟ್ಟಿಯಲ್ಲಿ ಅವರು ಶಿಫ್ಟೆಡ್ ಟು ಪರ್ಮನೆಂಟ್ ಶಿಫ್ಟೆಡ್ ಅಂತ ಹಾಕಿದ್ದಾರೆ. ಇದಕ್ಕೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಡಬೇಕು. ಒಂದು. ನೆಕ್ಸ್ಟ್ ಮೃದುಲಾ ಅಡ್ವೊಕೇಟ್ ಅವ್ರು ಮಾತಾಡ್ತಾರೆ. ಸೊ ನಾನು ಬಂದು ಆಲ್ರೆಡಿ ರಿಜಿಸ್ಟರ್ಡ್ ವೋಟರ್, ಆದ್ರೆ ನನ್ನ ಇವಾಗ ನಾನು ಪ್ರೀವಿಯಸ್ ನಾನು ಶಿಫ್ಟ್ ಆಗಿದ್ದೀನಿ, ಲೈಕ್ ಫ್ರಮ್ ರಾಜಾಜಿನಗರ್ ಟು ಅನದರ್ ಪ್ಲೇಸ್. ಅಂಡ್ ಇವಾಗ ನನಗೆ ಹೊಸ ಫಾರ್ಮ್ 6 ಫೈಲ್ ಮಾಡಿ they want me to enroll as a new voter. Now I have already been voting for the last 10 years. Why should I enroll as a new voter ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. Ideally, if I have shifted my house, I am supposed to file for a correction under form 8, and I was supposed to like basically ನಾನು ಅದೇ ಎಪಿಕ್ ನಂಬರ್ ಅಲ್ಲಿ ನಾನು ಡೀಟೇಲ್ಸ್ ಬಂದು ಕರೆಕ್ಷನ್ ಮಾಡೋ ಅವಕಾಶ ನನಗೆ ಸಿಗ್ಬೇಕಾಗಿತ್ತು. ಬಟ್ ಆ ಅವಕಾಶ ಸಿಗ್ತೀರಾ ನನ್ನ
ಅವರು ASDDO ಲಿಸ್ಟ್ ಅಲ್ಲಿ ಹಾಕಿ ಇವಾಗ ನಾನು ಫಾರ್ಮ್ ಕೊಡ್ತಾ ಇಲ್ಲ. ಮಲ್ಟಿಪಲ್ ಕಾಲ್ಸ್ ಟು ಮೈ BLOs. ಐ ಆಮ್ ನಾಟ್ ಗೆಟಿಂಗ್ ಅ ಫಾರ್ಮ್ ಅಂಡ್ ಐ ಆಮ್ ನಾವು ಸಪೋಸ್ ಟು ರಿಜಿಸ್ಟರ್ ಆಸ್ ಅ ನ್ಯೂ ವೋಟರ್. ನಾನು ಯಾಕೆ ಹೊಸ ವೋಟರ್ ಆಗಿ ರಿಜಿಸ್ಟರ್ ಆಗಬೇಕು when I'm already and I have already been voting for the last 10-12 years? I don't understand. And second thing is that I am an advocate. ನನಗೆ ಇಷ್ಟೊಂದು ಆಬ್ಸ್ಟೆಕಲ್ ಆಗಿದೆ ಈ ಒಂದು ಪ್ರಾಸೆಸ್. ಸಾಮಾನ್ಯ ಜನಕ್ಕೆ ಅಥವಾ ಅವ್ರಿಗೆ ಅಷ್ಟೊಂದು ಆಕ್ಸೆಸ್ ಇಲ್ದಿರಾ, ರಿಸೋರ್ಸಸ್ ಇಲ್ದಿರಾ ಇರೋರಿಗೆ ಇನ್ನೂ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಐ ಡೋಂಟ್ ಅಂಡರ್ಸ್ಟ್ಯಾಂಡ್. Thirdly, consequences of enrolling as a new voter now. ಇವಾಗ ನಾನು ಫ್ರೆಶ್ ವೋಟರ್ ಆಗಿಲ್ಲ. So now even if I am getting a new voter card, ನಂದು ವಾಟ್ ಇಸ್ ದ ಕಾನ್ಸಿಕ್ವೆನ್ಸ್ ಅನ್ನೋದು ಕ್ಲಾರಿಟಿ ಇಲ್ಲ. 3-4 years ಆದ್ಮೇಲೆ ಬೇರೆ ಏನಾದ್ರೂ ಈ ಸರ್ಕಾರ ಚೇಂಜ್ ತಗೊಂಡ್ಬಂದಿದ್ರೆ ಹೌ ನನ್ಗೆ ಅವಾಗ ಏನಾಗುತ್ತೆ ಆಂಟಿಸಿಪೇಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಆ ಕ್ಲಾರಿಫಿಕೇಶನ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಶುಡ್ give. ಯಾಕೆ while I am an existing voter, I am required to enroll as a new voter. Why I am not permitted to file my form 8? ನನಗೆ ಏನು ಫಾರ್ಮ್ 8 ಕೊಡ್ತಾ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೃದುಲಾ. ಈಗ ಮ್ಯಾಂಡೇಟ್ ಅನಾಲಿಟಿಕ್ಸ್ ಅಂತ ಕನ್ಸಲ್ಟಿಂಗ್, ಈ ಮ್ಯಾಂಡೇಟ್ ಬಗ್ಗೆ ಅದರ ಬಗ್ಗೆ MCA ಟೀಮ್ ಮೆಂಬರ್ ಇದ್ದಾರೆ, ಅದರಿಂದ ತನ್ವೀರ್ ಅವರು ಮಾತಾಡ್ತಾರೆ. ತನ್ವೀರ್. ಸಭಾಂಗಣಗಳಲ್ಲಿ ಒಂದು ಬೂತಲ್ಲಿ 93% ಶಿಫ್ಟೆಡ್ ಆಗಿದೆ. ಸೊ ಇದೇ ಕ್ಷೇತ್ರದಲ್ಲಿ 2023 747 ಜನ ವೋಟ್ ಮಾಡಿದ್ದಾರೆ. ಈಗೆಲ್ಲ ಡಿಲೀಟ್ ಆಗಿದೆ. ಸೊ ಏನಾಯಿತು, ಆಲ್ಮೋಸ್ಟ್ ಇದೇ ತರ ಆಲ್ಮೋಸ್ಟ್ 3000 ಗ್ರೂಪ್ಸ್ ಅಲ್ಲಿ ಮೋರ್ ದೆನ್ 50% ಡಿಲೀಷನ್ ಆಗಿದೆ. ಓಕೆ, ಸೊ ಪರ್ಮನೆಂಟ್ಲಿ ಶಿಫ್ಟೆಡ್ ಈ ತರ. ಸೊ ಈ ಇಡೀ ಪ್ರಕರಣ SIR ಪ್ರಕರಣ is not inclusive. It is delayed ಅಂತ ಒಂದು. And instead of them enrolling us, the onus is on the public. ಪಾಪ ಜನ, ಮುಗ್ಧ ಜನ, they don't know where to go. I have come across certain cases where there are people, ನಮ್ಮ ಹತ್ರ ಅಟ್ಲೀಸ್ಟ್ ಒಂದೇ ಡಾಕ್ಯುಮೆಂಟ್ ಇದೆ, 7 ಡಾಕ್ಯುಮೆಂಟ್ ಇಟ್ಕೊಂಡು ಭಯ ಪಡ್ತಿದ್ದಾರೆ. ಅಂದ್ರೆ ಅವ್ರಲ್ಲಿ ಅಷ್ಟು ಭಯ ಬಂದ್ಬಿಟ್ಟಿದೆ ಈ SIR ಪ್ರಕರಣದಿಂದ ಅಷ್ಟು ಹೋಗ್ತಿದೆ. ಸೊ ಇಂಥ ಘಟನೆಗಳು ಇದ್ದಾವೆ. ಓಕೆ, ಸೊ ಅಂಡ್ ಬೆಂಗಳೂರು ಅಂತ ಒಂದು IT capital ಅಲ್ಲಿ you can come out with solutions. So it should be people friendly. ಈ ಕಂಪ್ಲೀಟ್ ಸೊಲ್ಯೂಷನ್ ಮಾಡ್ಬೋದು. ಸೊ ನಮ್ಮ ಕಡೆದಲ್ಲೇ ಒಂದು ASDDO ಆ್ಯಪ್ ಮಾಡಿ ಅದಕ್ಕೆ 1 million ಹಿಟ್ಸ್ ಬರುತ್ತೆ. ಅಂದ್ರೆ ಜನಕ್ಕೆ ಅನುಕೂಲ, ಸಿವಿಲ್ ಸೊಸೈಟಿ ಮಾಡಿದ್ರೆ ಇದು ಒಂದು ಆರ್ಗನೈಸೇಷನ್ ಆರ್ ಎಲೆಕ್ಷನ್ ಕಮಿಷನ್ ಮಾಡೋ ಜವಾಬ್ದಾರಿ. ನಿಮ್ಮ ಹೆಸರಿದೆಯಾ ಅಂತ ಕೇಳ್ತಾ ಇದ್ದಾರೆ. ನನ್ನ ಹೆಸರು ಅವ್ರ ಹೆಸರಿದೆ. ಥ್ಯಾಂಕ್ ಯು ತನ್ವೀರ್. ಎದ್ದೇಳು ಕರ್ನಾಟಕ ಇದರಿಂದ ತಾರಾದೇವರಾವ್ ಅವರು ಮಾತಾಡ್ತಾರೆ. ಒಬ್ಬ I am, as I stand before you, a permanently shifted entity. I think what has happened, not just to me, I am just a representation, is that there is such a large scale of manipulation that has happened that Karnataka seems to be at the peak of it. This is not about discussing which way and how the manipulation happened, but the fact that the scale is so massive. I may have gone through a process which is absolutely ridiculous because I got no form. I had to run after my form. I got my form. Before I submitted it, I have been tracking whether I am still a voter. One fine morning, I realized I have been permanently shifted before I could even get my BLA to get my form. BLO. And
There has been no, I mean, so you suddenly overnight, you shift from being a voter to not being a voter when they haven't even looked at your form. And no processing has happened. Nobody has visited you, nothing. Now, what I really want to say here is that Dhyanesh Kumar is a disgrace to the bureaucracy of this country, of which my parents were part. And I take this really personally, that a man can stoop so low to curry favor with an ideology and a party Talk about politics. that is so manipulative in getting us kicked out as voters because it's Keep the politics out. inconvenient. Thank you.